ತುಂಬ ಇಂಟ್ರೆಸ್ಟಿಂಗು. ಜೀವನದಲ್ಲಿ ಏನು ಎಲ್ಲ ಸರಿಗಿದ್ದು ಬಿಡುತ್ತೆ ನಾವು ಅಂದ್ಕೊಂಡಂಗಿಲ್ಲ. ಈ ಸೆಟ್ ಬ್ಯಾಕ್ಸ್ ಅಂತಾರೆ, ಹಿನ್ನಡೆ ಅಂತ. ಹಿನ್ನಡೆ ಇರುತ್ತೆ ಜೀವನದಲ್ಲಿ. ನಾವು ಕಳ್ಕೋತೀವಿ, ನಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ನೋವು ಇರುತ್ತೆ. ನೋವು ನಿಜವಾಗ್ಲೂ ಜೀವನದ ಒಂದು ಭಾಗ. ನಾವು ಬೇಗ ನಿರುತ್ಸಾಹ ನಮಗೆ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗಲೂ ಕಹಿ ಪಾಲೆ ತಗೊಂಡಾಗ ಯಾಕೆ ನನಗೆ ಹೀಗಾಗತ್ತೆ, ಯಾಕೆ ನಾನು ಯಾವಾಗಲೂ ನನಗೆ ಆಗುತ್ತಲ್ಲ ಅಂತ ಅಂದ್ಕೊಳ್ತೀವಿ. ಆಮೇಲೆ ಎಷ್ಟೋ ಸತಿ ಸವಾಲುಗಳು ಜೀವನದಲ್ಲಿ, ಈ ಚಾಲೆಂಜಸ್ ಅಂತೀವಲ್ಲ, ಅದು ಅರ್ಥನೇ ಇರೋದಿಲ್ಲ. ಯಾವುದು ಮುಖ್ಯ ಜೀವನದಲ್ಲಿ ಅಂದರೆ ನಾವು ಯಾವ ರೀತಿ ನೋವನ್ನು ಸಹಿಸ್ತೀವಿ ಅಂತ. ಸೆಟ್ ಬ್ಯಾಕ್ ಇದ್ದಾಗ, ಲಾಸ್ ಆದಾಗ ಎಲ್ಲನೂ ಯಾರಾದರೂ ನಮಗೆ ಡಿಸ್ಕರೇಜ್ ಮಾಡಿದಾಗ ಬಹಳ ಮುಖ್ಯವಾದದ್ದು ನಾವು ಹೇಗೆ ನೋವನ್ನು ಸಹಿಸ್ತೀವಿ. ಯಾಕೆ ಅಂದರೆ ನೋವೇ ನಮ್ಮನ್ನು ಬದಲಾಯಿಸೋದು, ನೋವೇ ನಮ್ಮನ್ನು ಬೆಳೆಸೋದು, ನೋವಿನಿಂದನೇ ನಾವು ಪರಿವರ್ತನೆ ಆಗೋದು. ಈ ನೋವು ತುಂಬ ಮುಖ್ಯ. ಲಾಸು, ಡಿಸಪಾಯಿಂಟ್ಮೆಂಟು ಇದೆಲ್ಲನೂ ಆಗುತ್ತೆ. ಒಂದಿಷ್ಟು ಎಫರ್ಟ್ ಹಾಕಿದ್ರೆ ಟಫ್ ಆಗಿರುತ್ತೆ, ಅನುಭವ ಬೆಳೆಸುತ್ತೆ. ಆದರೆ ಅದರಿಂದ ಉಂಟಾಗೋ ನೋವು ಇರುತ್ತಲ್ಲ, ಅದರಿಂದನೇ ನಾವು ಬೆಳೆಯೋದು.